ಪ್ರತಿ ದಿವಸ ನಾವು ಎಷ್ಟೋ ಜನನ ಮೀಟ್ ಮಾಡ್ತಾ ಇರ್ತೀವಿ, ಎಷ್ಟೋ ಆಬ್ಜೆಕ್ಟ್ಸ್ ಅನ್ನ ಮುಟ್ತಾ ಇರ್ತೀವಿ, ಎಂತೆಂಥ ಪರಿಸ್ಥಿತಿಗಳನ್ನು ಆಲೋಚಿಸ್ತಾ ಇರ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ಬಟ್ ಎರಡು ವಿಷಯ ನೆನಪಿಟ್ಕೋಬೇಕು. ನಾವು ಎಲ್ಲೇ ಹೋಗಿದ್ರು, ಯಾರನ್ನ ಮೀಟ್ ಮಾಡಿದ್ರು, ಏನೇ ಒಂದು ಮುಟ್ಟಿದ್ರು, ಪ್ರತಿ ಒಂದನ್ನು ಡಿಫ್ರೆಂಟ್ ಎನರ್ಜಿ, ಡಿಫ್ರೆಂಟ್ ಫ್ರೀಕ್ವೆನ್ಸಿ. ಅದು ನಮ್ಮ ಶರೀರ ಮೇಲೆ, ಭಾವನಾ ಶರೀರ ಮೇಲೆ, ಆಲೋಚನಾ ಶರೀರ ಮೇಲೆ, ಭೌತಿಕ ಶರೀರ ಮೇಲೆ ಬೀಳುತ್ತಾನೆ ಇರುತ್ತೆ. ಉದಾಹರಣಕ್ಕೆ ಹೇಳಬೇಕು ಅಂದ್ರೆ, ಈಗ ಈ ಕನ್ನಡಿಕ ಇದೆ, ಇದರ ಮೇಲೆ ಧೂಳಿದ್ರೆ ನನ್ನ ದೃಷ್ಟಿ ಧೂಳಿಂದ ನೋಡೋದು ಸಾಧ್ಯ ಆಗುತ್ತದೆ. ನಾನು ಏನೇ ನೋಡಿದ್ರು ಆ ಒಂದು ದೃಷ್ಟಿಯಲ್ಲಿ ಧೂಳುನು ಇರುತ್ತೆ. ಈ ಕನ್ನಡಿಕನ ಪ್ರತಿ ದಿವಸ 1, 2, 3 ಸತಿ ಕ್ಲೀನ್ ಮಾಡ್ತಾ ಇರಬೇಕು. ಯಾಕೆ ಅಂದ್ರೆ ಅವಾಗ ಮಾತ್ರನೇ ಇರೋ ತರ ನೋಡೋಕೆ ಸಾಧ್ಯ ಆಗುತ್ತದೆ. ಇಲ್ಲ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಆ ಧೂಳುನು ಆ್ಯಡ್ ಆಗುತ್ತದೆ. ಹೊರಗೆ ಏನೇನೋ ಎಷ್ಟೋ ಒಂದು ಪದಾರ್ಥಗಳು, ಡಸ್ಟ್ ಅನ್ನೋದು, ಧೂಳು ಅನ್ನೋದು ಕನ್ನಡಿಕ ಮೇಲೆ ಬೀಳ್ತಾ ಇರುತ್ತದೆ. ಒಂದು ಕಾರ್ ವಿಂಡ್ಶೀಲ್ಡ್ ಆಗಲಿ, ಈ ಕನ್ನಡಿಕ ಆಗಲಿ, ನಾವು ಯೂಸ್ ಮಾಡೋ ಫೋನು, ಲ್ಯಾಪ್ಟಾಪ್ ಆಗಲಿ, ಆ ಗ್ಲಾಸ್ ಅನ್ನು ನಾವು ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಇರೋ ತರ ನೋಡೋಕೆ ಸಾಧ್ಯ ಆಗುತ್ತದೆ. ಎರಡನೇದು, ನಮ್ಮ ಒಳಗೇನು ಯಾವ್ದು ಇರಬಾರದು, ಅವಾಗ ಇರೋ ತರ ನಾವು ನೋಡೋಕೆ ಸಾಧ್ಯ ಆಗುತ್ತದೆ. ಈ ಕಣ್ಣು ಸರಿಯಾಗಿರ್ಬೇಕು, ಈ ಕನ್ನಡಿಕನು ಸರಿಯಾಗಿರ್ಬೇಕು, ಅಂದ್ರೆ ಕ್ಲಿಯರ್ ಆಗಿರ್ಬೇಕು. ಅವಾಗ ವಿಷನ್ ಅನ್ನೋದು, ಪ್ಯೂರಿಟಿ, ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಹೊರಗಿಂದ ಎಷ್ಟೋ ಜನ ಭಾವನೆಗಳು ಎಲ್ಲ ನಮ್ಮ ಮೇಲೆ ಬೀಳುತ್ತಾ ಇರುತ್ತದೆ. ಅದಕ್ಕೆ ನಾವು ಸಂಗೀತ, ಧ್ಯಾನ ಅನ್ನೋದು ಪಿರಮಿಡ್ ಶಕ್ತಿಯನ್ನು ಉಪಯೋಗಿಸ್ಕೋಬೇಕು. ನಮ್ಮ ಒಳಗೆ ಇರೋದು ಹೋಗ್ಬೇಕು ಅಂದ್ರೆ ಧ್ಯಾನ ಮಾಡಲೇಬೇಕು. ನಾವು ಬೇಕಂದ್ರೂ ಬೇಡ ಅಂದ್ರೂ ಧೂಳು ಬರುತ್ತಾನೆ ಇರುತ್ತೆ ಮನೆಗೆ. ನೀವು ಎಷ್ಟೇ ಡೋರ್ಸ್ ಕ್ಲೋಸ್ ಮಾಡಿದ್ರು, ಎಲ್ಲೋ ಒಂಚೂರು ಗ್ಯಾಪ್ ಇದ್ರೂ ಧೂಳು ಮನೆ ಒಳಗೆ ಬಂದ್ಬಿಡುತ್ತೆ. ಅದೇ ತರ ನಾವು ಎಷ್ಟೇ ಮಾಸ್ಟರ್ ಆಗ್ಲಿ, ಎಷ್ಟೇ ಬ್ಯಾಲೆನ್ಸ್ಡ್ ಆಗ್ಲಿ, ಅನ್ಲೈಟ್ ಆಗ್ಲಿ, ಏನೋ ಒಂದು ಪ್ರತಿಯೊಬ್ಬರದು ನಮ್ಮ ಮೇಲೆ ಬೀಳ್ತಾನೆ ಇರುತ್ತದೆ. ಅದನ್ನು ನಾವು ಕ್ಲೆನ್ಸ್ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅದು ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಇರ್ಲಿ, ಅದು ಬೀಳಿ ಏನಾಗುತ್ತೆ ಅಂದ್ರೆ ನಾವು ನೋಡೋದು, ಮಾತಾಡೋದು, ಆಲೋಚಿಸೋದು, ಭಾವನೆಗಳು ಪ್ರತಿದನ್ನು ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದರಿಂದ ನೀವು ಹೊರಗೆ ಬಂದ್ರೆ ಮಾತ್ರ, ಅವೇರ್ನೆಸ್ ಇಂದ ಮಾತ್ರ ಗೊತ್ತಾಗುತ್ತದೆ. ಕೆಲವೊಬ್ರು ಏನೋ ಮಾತಾಡ್ಬಿಟ್ಟು ಇದು ನಾನಲ್ಲ, ಹೆಂಗ್ ಬಂತೋ ಗೊತ್ತಿಲ್ಲ ಅಂತ, ಇಲ್ಲಿ ಹೋಗಿ ಬಂದಿದ್ದೀನಿ, ಒಂಥರ ಇದೆ, ಸ್ವಲ್ಪ ಟೈಮ್ ಆಗ್ಬೇಕು, 1 hour 2 hours ರೆಸ್ಟ್ ತಗೋಬೇಕು. ಇದೆಲ್ಲ ಏನು ಅಂದ್ರೆ ಎಕ್ಸ್ಟರ್ನಲ್ ಎಫೆಕ್ಟ್ಸ್ ಅಂತಾರೆ. ಇದರಿಂದ ನಾವು ಅವೇರ್ನೆಸ್, ಫಸ್ಟ್ ಆಫ್ ಆಲ್ ನನ್ನ ಶರೀರ, ಮನಸ್ಸು, ಭಾವನೆಗಳು ಕ್ಲಿಯರ್ ಆಗಿದೆಯಾ, ಕ್ಲೀನ್ ಆಗಿದೆಯಾ, ಪ್ರತಿ ಕ್ಷಣ ನೀವು ಚೆಕ್ ಮಾಡ್ತಾ ಇರ್ಬೇಕು. ಪ್ರತಿ ದಿವಸ ಎಷ್ಟೋ ಜನ ನಾನು ಮೀಟ್ ಮಾಡ್ತಾ ಇರ್ತೀನಿ, ಎಷ್ಟೊಂದು ಮೇಲೆ ಬರ್ತಾ ಇರುತ್ತದೆ. ಅವೇರ್ನೆಸ್ ಇಂದ ಮತ್ತೆ ನಮ್ಮ ಸಾಧನೆಯಿಂದ ಅದು ಕ್ಲೆನ್ಸ್ ಮಾಡ್ಕೊಂಡು ನಮ್ಮ ಒರಿಜಿನಲ್ ಸ್ಟೇಟ್ಗೆ ನಾವು ಬರ್ಬೇಕು. ಅವಾಗ ಸಮಯ ವೇಸ್ಟ್ ಆಗಲ್ಲ, ಬೇರೆ ಒಬ್ಬರ ಫ್ರೀಕ್ವೆನ್ಸಿ, ಎನರ್ಜೀಸು ನಮ್ಮೆಲ್ಲ ಇನ್ಫ್ಲೂಯೆನ್ಸ್ ಆಗಲ್ಲ. ಹಾಗಾಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕೀ ಏನು ಅಂದ್ರೆ ಆ ಪ್ಯೂರಿಟಿ ಅಂಡ್ ಕ್ಲಾರಿಟಿ ಇದೆಯಾ ನಮ್ಮ ಮೇಲೆ ಅಂತ ನಾವು ನೋಡ್ತಾ ಇರಬೇಕು. ಇದ್ರೆ ಅದು ಕ್ಲೆನ್ಸ್ ಮಾಡ್ಕೊಂಡು ನಮ್ಮ ಬ್ಯಾಲೆನ್ಸ್ಗೆ ನಾವು ಬರ್ತಾ ಇರಬೇಕು. ಇದು ಪ್ರತಿ ದಿವಸ ನಾವು ಮಾಡಬೇಕು. ಪ್ರತಿ ಕ್ಷಣನೂ ನಮ್ಮನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ನಮ್ಮ ಮನೆಗೆ ಯಾರೋ ಬಂದು ಹೋಗಿದ್ರೆ ಅವ್ರು ಸುಮ್ಮನೆ ಹೋಗಲ್ಲ. ಅವ್ರ ಭಾವನೆಗಳು, ಮನಸ್ಸಲ್ಲಿ ಇರೋ ಆಲೋಚನೆಗಳು, ಆ ಕರ್ಮಗಳು ಮನೆಗೆ ಬಿಟ್ಟು ಹೋಗ್ತಾರೆ. ಆ ಮನೆಯನ್ನು ನಾನು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ಮನೆಯಲ್ಲಿ ಇರೋ ಪ್ರತಿಯೊಬ್ಬರು ಅಫೆಕ್ಟ್ ಆಗ್ತಾ ಇರ್ತಾರೆ. ಸೊ ಅವೇರ್ನೆಸ್ ಇರಬೇಕು ನಮಗೆ. ಅವೇರ್ನೆಸ್ ಇಲ್ಲ ಅಂದ್ರೆ, ಆ ಜಾಗೃತತೆ ಇಲ್ಲ ಅಂದ್ರೆ ನಾವು ವಿಕ್ಟಿಮ್ಸ್ ಆಗ್ಬಿಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.